ಧ್ವನಿಯನ್ನ ಮೆಚ್ಚಿ ಕೇಳುವಂತಹ ಕೇಳುಗರೆಲ್ಲರಿಗೂ ಸುಧಾರಾಣಿ ಬೇರ್ಗಿಮಠ್ ಮಾಡುವಂತಹ ನಮಸ್ಕಾರಗಳು. ಶ್ರೋತೃಗಳೇ, ತಾವೆಲ್ಲರೂ ನಮ್ಮ ಕೇಳಿ ಧ್ವನಿಯನ್ನ ಕೇಳ್ತಾ ಇದ್ದೀರಿ. ಇನ್ನು ನವ ಶಕ್ತಿಯನ್ನ ನೆನೆಸುವಂತಹ ನವರಾತ್ರಿ ಹಬ್ಬ ಬಂದ ಬಿಡ್ತು ಅಲ್ವಾ? ವರ್ಷಗಳು ಹೀಗೆ ಉರುಳು ಹೋಗ್ತಾನೆ ಇರ್ತವೆ. ಶ್ರೋತೃಗಳೇ, ನೀವೆಲ್ಲ ಅನ್ಕೊಳ್ತಿರ್ತೀರಿ ಕೇಳಿ ಧ್ವನಿಯವರು ಎಲ್ಲಾ ಕಾರ್ಯಕ್ರಮ ಮಾಡ್ತಾರ ಅಂತ ಹೇಳಿ. ಅಲ್ಲ, ನವರಾತ್ರಿ ಹಬ್ಬನೂ ನಾವು ಮಾಡ್ತಾ ಇದೀವಿ. ಹಂಗಂದ್ರ ನವರಾತ್ರಿಯ ಸ್ಪೆಷಲ್ ಕಾರ್ಯಕ್ರಮ ಏನ್ ಮಾಡ್ತಾರ ಕೇಳಿ ಧ್ವನಿಯವರು ಅಂತ ಹೇಳಿ ಅನ್ಕೋತೀರಿ ನೀವು ಅಲ್ಲ? ನಾವು ನಿಮ್ಮನ್ನ ಯಾಕೆ ಹುಸಿಗೊಳಿಸ್ತೀವಿ ಹೇಳಿ? ನಿಮಗಾಗಿ ಒಂದು ಹೊಸ ಕಾರ್ಯಕ್ರಮವನ್ನ ಹೊತ್ತು ತಂದಿದ್ದೇವೆ ಶ್ರೋತೃಗಳೇ. ಇಂದಿನ ನಮ್ಮ ಕೆಎಲ್ಇ ಧ್ವನಿಯಿಂದ ಕೆಎಲ್ಇ ಸವಿರುಚಿ ಅನ್ನೋ ಹೊಸ ಅಂಕಣವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಬನ್ನಿ ಹಾಗಾದ್ರೆ ಈ ಒಂದು ಕೆಎಲ್ಇ ಸವಿರುಚಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಧಾರಾಣಿ ಬೇರ್ಗಿಮಠ್ ಮಾಡುವಂತಹ ಸ್ವಾಗತ, ಸುಸ್ವಾಗತ. ಇನ್ನು ಶ್ರೋತೃಗಳೇ, ತಮ್ಮೆಲ್ಲರಿಗೂ ಪರಿಚಯ ಇರುವ ಹಾಗೇನೆ ಶ್ರೀಮತಿ ಸೀಮಾ ಉಪಾಧ್ಯಾಯ ಇವರು ನಮ್ಮ ಕೆಎಲ್ಇ ಬಳಗದವರೇ ಅಂತಾನೆ ಹೇಳ್ಬೋದು. ಇವರು ಕೂಡ ನಮ್ಮ ಕೆಎಲ್ಇ ಧ್ವನಿ ನಿಲಯಕ್ಕೆ ಆಗಮಿಸಿದ್ದಾರೆ. ಈ ಕೆಎಲ್ಇ ಸವಿರುಚಿ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇವರು ಕೂಡ ನಿರೂಪಕಿಯಾಗಿದ್ದಾರೆ. ಬನ್ನಿ ಹಾಗಾದ್ರೆ ನಾವಿಬ್ರೂ ಸೇರಿ ಯಾವ ಯಾವ ಸವಿರುಚಿಗಳನ್ನ ಮಾಡಿ ನಿಮಗೆಲ್ಲ ಉಣಬಡಿಸ್ತೇವೆ ಅನ್ನೋದನ್ನ ಕೇಳಿ. ಸೀಮಾ ಅವರೇ, ನಿಮ್ಗೂ ಕೂಡ ಸ್ವಾಗತ. ಅದೇ ರೀತಿ ಸುಧಾ, ನಿನಗೂ ಕೂಡ ಸ್ವಾಗತ. ಓಕೆ, ಜೊತೆಗೆ ನಮ್ಮ ಕೆಎಲ್ಇ ಧ್ವನಿ ಕೇಳುಗರಿಗೂ ಸ್ವಾಗತ, ಸುಸ್ವಾಗತ. ಕೇಳುಗರೆ, ಇಂದು ನಾವು ಒಂದು ಅದ್ಭುತವಾದಂಥ ಹಾಗೂ ಉತ್ತಮವಾದಂತಹ ಅಡುಗೆಗಳನ್ನು ನಿಮ್ಮ ಮುಂದೆ ಮಾಡಿ ತೋರಿಸ್ತಾ ಇದ್ದೀವಿ. ನಾನು ಸೀಮಾ ಉಪಾಧ್ಯಾಯ ಕೂಡ ನಿಮ್ಮೆಲ್ಲರಿಗೂ ಹಾಗೂ ನಮ್ಮ ಬಂದ ಅತಿಥಿಗಳಿಗೆ ಈಗ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇನ್ನು ನಮ್ಮ ಕೆಎಲ್ಇ ಧ್ವನಿ ನಿಲಯಕ್ಕೆ ಆಗಮಿಸಿದಂತಹ ಇಬ್ಬರು ಶ್ರೀಮತಿಗಳನ್ನ ಅವರ ಪರಿಚಯ ಮಾಡ್ಕೊಡ್ತೀರಾ? ಇವತ್ತು ಬಂದಂತ ಜೋಡಿ ಅಕ್ಕ ತಂಗಿ. ಈ ಅಕ್ಕ ತಂಗಿ ಜೋಡಿ ಮೊದಲನೇದವರು ವೀಣಾ ನಾಡಿಗೇರ್. ಅದೇ ರೀತಿ ಇನ್ನೊಬ್ರು ಅವ್ರ ತಂಗಿ ಬಂದಿದ್ದಾರೆ, ಅವರು ರಾಧಾ ಮುರಳಿ ಅಂತ. ಓಕೆ, ವೀಣಾ ಹಾಗೂ ರಾಧಾ ಅವರಿಗೆ ನಮ್ಮ ಕೆಎಲ್ಇ ಧ್ವನಿ ನಿಲಯದ ಕೆಎಲ್ಇ ಸವಿರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಥ್ಯಾಂಕ್ ಯು. ವೀಣಾ ಅವರೇ, ನಿಮ್ಮ ಒಂದು ಪರಿಚಯವನ್ನು ನಮಗೀಗ ಕೆಎಲ್ಇ ಧ್ವನಿ ಮುಖಾಂತರ ಎಲ್ಲ ಕೇಳುಗರಿಗೂ ಮಾಡಿಕೊಡ್ತೀರಾ? ಎಸ್, ನಾನು ವೀಣಾ ನಾಡ್ಗೀರ್ ಅಂತ. ಕೆಎಲ್ಇ ಧ್ವನಿಗೆ ನನ್ನ ಹಾರ್ದಿಕವಾದಂತಹ ವಂದನೆಗಳು. ಯಾಕಂದರೆ ನನಗೆ ಇಲ್ಲಿ ಬಂದು ಈ ಅಡಿಗೆ ಕಾರ್ಯಕ್ರಮ ಹೊಸ ರುಚಿ ಹೇಳಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ಅದಕ್ಕೆ ನಾನು ತುಂಬ ತುಂಬ ಋಣಿಯಾಗಿದ್ದೇನೆ. ನಾನು ಇಲ್ಲಿಯೇ ಹುಬ್ಬಳ್ಳಿಯ ಶ್ರೀನಗರ ನಿವಾಸಿ. ನನ್ನ ಜೊತೆ ನನ್ನ ನಲ್ಮೆಯ ಸಹೋದರಿ ರಾಧಾ ಮುರಳಿಯವರು ಬಂದಿದ್ದಾರೆ. ನಾವಿಬ್ಬರು ಸೇರಿ ಈ ಕೆಎಲ್ಇ ಧ್ವನಿಯಲ್ಲಿಯ ಒಂದು ಹೊಸದಾಗಿ ಶುರು ಮಾಡಿದಂತಹ ಹೊಸ ಸವಿರುಚಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಿದ್ದೀವಿ. ಓಕೆ, ನಿಮ್ಮ ತಂಗಿ ಅವರ ಪರಿಚಯವನ್ನ ಮಾಡ್ಕೊಳ್ಳೋಣ. ರಾಧಾ ಅವರೇ, ನಿಮ್ಮ ಪರಿಚಯ ಹೇಳ್ಕೊಡಿ. ನಾನು ರಾಧಾ ಮುರಳಿ ಅಂತ, ಇಲ್ಲೇ ಹುಬ್ಬಳ್ಳಿಯಲ್ಲೇ ವಾಸಿಸ್ತಾ ಇದ್ದೇನೆ. ಗೋಕುಲ್ ರೋಡ್ದಲ್ಲಿರುವ ರೇಣುಕಾ ನಗರದಲ್ಲಿ ನಾನು ವಾಸ ಮಾಡ್ತಾ ಇದ್ದೇನೆ. ಓಕೆ, ನೀವಿಬ್ಬರು ಸಹೋದರಿಯರು ಇಂದು ನಮ್ಮ ಕೆಎಲ್ಇ ಧ್ವನಿ ನಿಲಯಕ್ಕೆ ಬಂದಿದ್ದೀರಿ. ಆಕ್ಚುಲಿ ನಾವು ಈ ಒಂದು ನವರಾತ್ರಿಯ ಈ ಶುಭ ಸಂದರ್ಭದಲ್ಲೇನೆ ನಾವು ಒಂದು ಕೆಎಲ್ಇ ಸವಿರುಚಿ ಅನ್ನೋ ಹೊಸ ಅಂಕಣವನ್ನ ಪ್ರಾರಂಭಿಸಿದ್ದೇವೆ. ನೀವೇ ಮೊದಲ ಅತಿಥಿ. ನೀವು ಉಣಬಡಿಸುವಂತಹ ಖಾದ್ಯ ಯಾವುದು? ಸಾಮಾನ್ಯವಾಗಿ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಹಬ್ಬ ಹರಿದಿನ ಯಾವುದೇ ಆಗಲಿ ನಮಗೆ ಇಲ್ಲಿ ಹೂರಣದ ಹೋಳಿಗೆ, ಅದು ಕಡಲೆಬೇಳೆ ಹೂರಣದ ಹೋಳಿಗೆ ನೈವೇದ್ಯಕ್ಕೆ ಬೇಕಾ ಸ್ಪೆಷಲ್ ಡಿಶ್ ಇದು. ಹುಣ್ಣಿಮೆ, ಅಮಾವಾಸ್ಯೆ, ಹಬ್ಬ ಹರಿದಿನ ಅಂದ್ರೆ ನಮಗೆ ಬೇಕು. ಹೌದು, ನವರಾತ್ರಿಯಲ್ಲಿ ನಾವು ಸಾಮಾನ್ಯವಾಗಿ ಶ್ರೀನಿವಾಸ ಕಲ್ಯಾಣ ಅಂತ ಮಾಡ್ತೀವಲ್ಲ, ಆ ಟೈಮ್ನಲ್ಲಿ ನಮ್ಗೆ ಹೂರಣದ ಆರತಿಗೆ ಆಮೇಲೆ ಅಡಿಗೆಗೆ ಇದು ನೈವೇದ್ಯಕ್ಕೆ ಬೇಕೇ ಬೇಕು. ಬೇಕಾದ್ರೆ ಬೇರೆ ತಿನಿಸುಗಳನ್ನು ಮಾಡಿದ್ರೂ ಸಹಿತ ಇದು ಫಸ್ಟ್ ಬೇಕು. ಅಂದ್ರೆ ಕಡಲೆ ಬೇಳೆನ ಯೂಸ್ ಮಾಡ್ತೀವಿ? ಯಾವ್ದು ಬೇಳೆ ಯೂಸ್ ಮಾಡೋದು ಇಲ್ಲ, ನಾವ್ ಈ ಸೈಡ್ ಕಡಲೆ ಬೇಳೆನ ಯೂಸ್ ಮಾಡ್ತೀವಿ. ಹೌದು. ಆಮೇಲೆ ಇದ್ರ ಜೊತೆ ಇವತ್ತು ನಿಮ್ಗ ಹೊಸ ಅಂಕಣಕ್ಕೆ ನಾವು ಇದ್ರ ಜೊತೆ ಸಿಹಿ ಜೊತೆ ಖಾರದ ದಾಲ್ ವಡಾನು ಸಿಹಿ ಜೊತೆ ಖಾರ ಇದ್ರೇನೆ ಅಲ್ವಾ ಹೌದು ಊಟಕ್ಕೆ ಬಾಯಿಗೆ ಒಂದು ರುಚಿ. ಹಾಗಾದ್ರೆ ಸುಧಾ, ಇವತ್ತು ನಿನಗೆ ಒಳ್ಳೆ ರುಚಿ ಆದಂತ ಒಂದು ಅಡುಗೆನ ತಿನ್ನೋ ಭಾಗ್ಯ. ಎಸ್, ಐ ಆಮ್ ವೆರಿ ಎಕ್ಸೈಟೆಡ್. ನಾ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಹಾಗಾದ್ರೆ ತಡ ಮಾಡದೆ ಈ ರೆಸಿಪಿ ಹೂರಣದ ಹೋಳಿಗೆ ಮಾಡೋದು ಹೇಗೆ, ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಏನು ಅನ್ನೋದನ್ನ ಕೇಳ್ಬಿಡೋಣ ಅಂತ. ಸ್ವಲ್ಪ ತಡಿಸುದ, ಯಾಕಂತಂದ್ರೆ ಈ ಭಕ್ಷ್ಯ ಅಂದ್ರೆ ಹೂರಣ ಅಂದ್ರೆ ಕಡಲೆಬೇಳೆಯಿಂದ ಮಾಡಿರೋದ್ರಿಂದ ಕಡಲೆಬೇಳೆ ಮಹತ್ವ ಏನು ಅನ್ನೋದು ಮೊದಲು ತಿಳ್ಕೊಂಡು ಹೋದ್ರೆ ನಮ್ಮ ಕೇಳುಗರಿಗೂ ಸ್ವಲ್ಪ ಗೊತ್ತಾಗ್ಲಿ. ಕಡಲೆಬೇಳೆ ಈಗ ಎಲ್ಲಾ ಖಾದ್ಯಗಳನ್ನ ನಾವು ಅಕ್ಕಿ ಬೇಳೆ ಎಲ್ಲಾ ದಿನಾನು ಉಪಯೋಗಿಸ್ತೀವಿ, ಆದ್ರೆ ಯಾವುದು ನಮಗೆ ಯಾವ್ದ್ರಲ್ಲಿ ಎಷ್ಟು ಮಹತ್ವ ಇದೆ, ಯಾವ್ದು ನಮಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದು ಮೊದಲು ತಿಳ್ಕೊಂಡು ಈಗ ನಾವು ಕಡಲೆಬೇಳೆ ಮಹತ್ವನ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ ಶ್ರೋತೃಗಳೇ, ಹಾಗಾದ್ರೆ ಕಡಲೆಬೇಳೆಯ ಮಹತ್ವವನ್ನ ತಿಳಿಸಲಿದ್ದಾರೆ ಸೀಮಾ ಉಪಾಧ್ಯಾಯ. ನಾವು ಹೆಚ್ಚಾಗಿ ಸಸ್ಯಾಹಾರಿಗಳು ಕಡಲೆಬೇಳೆಯನ್ನ ಉಪಯೋಗ ಮಾಡ್ತೀವಿ. ಕಡಲೆಬೇಳೆ ಸಿಹಿ ಮತ್ತ ಒಗರ ರುಚಿ ಉಳ್ಳಂತದ್ದು, ಅಂದ್ರೆ ಅದೊಂದು ಸ್ವಲ್ಪ ಒಗರ ಇರ್ತದೆ. ಮತ್ತಿದು ಶೀತ, ಕಫ, ರಕ್ತ, ಪಿತ್ತಗಳನ್ನ
ನಾಶ ಮಾಡ್ತದೆ. ಅಷ್ಟೇ ಅಲ್ಲದೆ ಇದಕ್ಕೆ ಸ್ವಲ್ಪ ತುಪ್ಪವನ್ನ ಸೇರಿಸ್ಕೊಂಡು ನಾವು ಅದನ್ನ ಸೇವಿಸಿದ್ರೆ ತ್ರಿದೋಷ ಅನ್ನುವಂತಹ ಒಂದು ದೋಷ ಕೂಡ ನಮಗ ಇದು ನಿವಾರಣೆ ಹರಣ ಮಾಡುತ್ತಂತ ಯಾರು ಹೇಳಿದಾರೆ ಗೊತ್ತಾ? ಸುಧಾ ಶುಶ್ರುತಾಚಾರ್ಯರು ಕೂಡ ನಮ್ಗೆ ಇದನ್ನ ಹೇಳಿದ್ದಾರೆ. ಇಷ್ಟೇ ಅಲ್ಲ ರೀ, ಕಡ್ಲೆಬೇಳೆನ ಕೆಂಡದೊಳಗೆ ಹುರಿದ್ರು, ತೈಲದೊಳಗೆ ಕರೆದ್ರು, ಅದರಲ್ಲಿ ಇರ್ತಕ್ಕಂತ ಗುಣದಲ್ಲಿ ಏನೂ ಬದಲಾವಣೆ ಆಗುತ್ತೆ. ಕೆಲವೊಮ್ಮೆ ಏನಾಗ್ತದ, ಹುರಿದ್ರೆ ಮಾಡಿದ್ರೆ ಬದಲೇ ಆಗ್ತಿರ್ತದೆ, ಆದ್ರೆ ಇದರಲ್ಲಿ ಯಾವುದೇ ಬದಲಾವಣೆ ಆಗುದಿಲ್ಲ. ಆದ್ರೆ ಅಂದ್ರೆ ನಮಗೆ ಇದನ್ನ ಪ್ರೋಟೀನ್ಸ್ ಎಲ್ಲ ನಷ್ಟ ಆಗ್ಲಾರ್ದಂಗ ಸಿಗ್ತದೆ, ಇದರಲ್ಲಿ ಸಿಗ್ತದೆ. ಮತ್ತೆ ಅಷ್ಟೇ ಅಲ್ಲ, ಇದನ್ನ ನೆನೆಸಿನೂ ನೀವು ಯೂಸ್ ಮಾಡಬಹುದು, ಹಸಿಯಾಗಿನೂ ಯೂಸ್ ಮಾಡಬಹುದು, ಮತ್ತೆ ಎಲ್ಲ ಒಂದು ನೀವು ಹಿಟ್ಟಾಗಿ ಕೂಡ ಇದನ್ನ ಉಪಯೋಗ ಮಾಡಬಹುದು. ಒಣ ಕಾಳುಗಳನ್ನ ಹುರಿದಾಗ ವಿಶೇಷವಾಗಿ ಇದರಲ್ಲಿ ಒಂದು ರುಚಿ ಬರ್ತದೆ, ಮತ್ತು ವಾತ ಕುಷ್ಠ ರೋಗಗಳನ್ನ ಪ್ರಕೋಪಿಸುವ ಗುಣ ಕೂಡ ಇದರಲ್ಲಿ ಇದೆ ಅಂತ ತಿಳಿದವ್ರು ಹೇಳ್ತಾರೆ. ಮತ್ತೆ ಇಷ್ಟೇ ಅಲ್ಲ, ಕಡ್ಲಿಬೇಳೆಯಿಂದ ತಯಾರಿಸಿದ ತೋವೆಯಿಂದ ಹೊಟ್ಟೆಯಲ್ಲಿ ವಾಯು ಹಿಡಿದಂತಾಗಿರ್ತದಲ್ಲ, ಅದು ಕೂಡ ಅದರ ದೋಷ ಕೂಡ ಪರಿಹಾರ ಆಗ್ತದೆ. ಹಸಿ ಕಡಲೆಯು ಅತಿ ಕೋಮಲ, ರುಚಿಕರ ಮತ್ತು ಒಗರು, ಗ್ರಾಹಿ, ಲಘು, ತಂಪು, ವಾಯು ಪ್ರಕೋಪಗಳು ಮತ್ತು ಪಿತ್ತ, ಶುಕ್ರ, ಕಫ ಪಿತ್ತವನ್ನು ನಾಶ ಮಾಡುವಂತಹುದು ಎಂದು ಭಾವಪ್ರಕಾಶರು ಕೂಡ ತಮ್ಮ ಒಂದು ಲೇಖನದಲ್ಲಿ ತಿಳಿಸಿದ್ದಾರೆ. ಇಷ್ಟೇ ಅಲ್ಲ, ಈ ಕಡ್ಲೆ ಬೇಳೆಯಿಂದ ತಯಾರಿಸಿದ ಸಾರು ಒಗರು ಮತ್ತು ಕಟು ಉಷ್ಣ ವಾತಾಹಾರ ವಾತವನ್ನ ವಾತಾಹಾರ ಹೀಗಾಗಿ ರಕ್ತ ಪಿತ್ತಹರ ಗುಣಗಳನ್ನು ಹೊಂದಿದೆ ಎಂದು ಕೂಡ ಹೇಳಿದ್ದಾರೆ. ನೋಡು, ನಿನ್ಗೇನಾದ್ರೂ ಗೊತ್ತಿತ್ತಾ? ನೀವು ಕೂಡ ನಿಮಗೂ ಗೊತ್ತಿಲ್ಲ. ಹೀಗೆ ನಾವು ಏನೇ ಒಂದು ಆಹಾರ ಮಾಡ್ಬೇಕಾದ್ರೆ ಅದ್ರ ಹಿನ್ನೆಲೆ ಏನು? ಹೌದು. ಹಾಗಾಗಿ KLE ಧ್ವನಿಯವರಿಗೂ ಕೂಡ ನಾವು ಧನ್ಯಗಳನ್ನ ತಿಳಿಸ್ಬೇಕು. ಹೌದು. ಕೆಲವೊಂದ್ಸತಿ ಗೊತ್ತಿದ್ರು ಕೂಡ ಎಲ್ಲೋ ನೆನಪು ಹಾರಿರ್ತೀವಿ. ನಮ್ಮ KLE ಧ್ವನಿ ಅದನ್ನ ಒಂದ್ ಸ್ವಲ್ಪ ನೆನಪಿಸುವಂತಹ ಪ್ರಯತ್ನ ಮಾಡ್ತಾ ಇದೆ. ಇಷ್ಟೇ ಅಲ್ಲ, ಇದು ಎಲ್ಲಾ ಕಾಲಕ್ಕೂ ದೇವ್ರ ನೈವೇದ್ಯಕ್ಕೆ ಕಡಲೆ ಬೇಳೆನೆ ಶ್ರೇಷ್ಠ ಅಂತ ಹೇಳಿ ಹಿಂದಿನ ಕಾಲದಿಂದಲೂ ಇದನ್ನೇ ಆಚರಿಸ್ಕೊಂಡು ಬಂದಿದ್ದಾರೆ. ಕಡಲೆ ಬೇಳೆ ಭೂಷಣ. ಹೌದು, ದೇವ್ರ ನೈವೇದ್ಯಕ್ಕೆ ಮಾತ್ರ ಕಡಲೆ ಬೇಳೆನೆ ಬಳಸ್ತಾರೆ. ಹೌದು. ಹಂಗಾರೆ ನೀವು ಇವತ್ತ ಅದು ಮುಖ್ಯವಾದಂತ ಒಂದು ಹೋಳಿಗೆಯನ್ನ ನಮ್ಗೀಗ ಎಲ್ಲ ಕೇಳುಗರಿಗೆ ತೋರಿಸ್ಕೊಡ್ತಾ ಇದ್ದೀರಿ. ಹಾಗಾದ್ರೆ ಮೇಡಮ್, ಅದಕ್ಕೆ ಏನೇನು ಅಂದ್ರೆ ಪದಾರ್ಥಗಳು ಬೇಕು, ಯಾವ್ಯಾವ ಪದಾರ್ಥಗಳನ್ನ ಹಾಕ್ತೀರಿ, ಆಮೇಲೆ ನೀವು ಅದ್ರಲ್ಲಿ ಏನೇನ್ ಸೇರಿಸ್ತೀರಿ ಅನ್ನೋದನ್ನ ನಮ್ಮ ಪ್ರಿಯ ಶ್ರೋತೃಗಳಿಗೆ ಸ್ವಲ್ಪ ಈಗ ತೋರಿಸ್ಕೊಡ್ತೀರಾ? ಯಾರು ಹೇಳ್ತೀರಿ ಈ ಒಂದು ಹೂರ್ಣದ ಹೋಳಿಗೆಗೆ ಬೇಕಾಗುವಂತಹ ಪದಾರ್ಥಗಳು? ನಾನ್ ಹೇಳ್ತೀನಿ. ಓಕೆ, ವೀಣಾ ಅವರೇ ಹೇಳಿ ಹಾಗಾದ್ರೆ. ಆಯ್ತು. ಫಸ್ಟ್ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಓಕೆ, ಏನೇನ್ ತಂದಿದ್ದೀರಿ ನೀವು ಈ ಸಾಮಗ್ರಿಗಳನ್ನ? 1 ಲೋಟ ಕಡಲೆಬೇಳೆ, ಅದಕ್ಕೆ 1.5 ಲೋಟ ಬೆಲ್ಲ, ಆಮೇಲೆ 1 ಚಮಚ ಏಲಕ್ಕಿ ಪುಡಿ, ಅರ್ಧ ಚಮಚ ಜಾಕಾಯಿ ಪುಡಿ, ಆಮೇಲೆ ಅರ್ಧ ಚಮಚ ಅರಿಶಿಣ ಪುಡಿ. ಇಷ್ಟು ಸಾಮಗ್ರಿಗಳು ಬೇಕು. ಇವಿಷ್ಟು ಹೂರ್ಣದ ಹೋಳಿಗೆ ಮಾಡ್ಲಿಕ್ಕೆ ಬೇಕಾಗುವಂತಹ ಪದಾರ್ಥಗಳು. ಹೌದು. ಓಕೆ, ಇನ್ನು ಹಿಟ್ಟು. ಹಿಟ್ಟಿಗೆ ಗೋಧಿ ಹಿಟ್ಟು ಬೇಕಾಗ್ತದೆ. 1 ಲೋಟ ಗೋಧಿ ಹಿಟ್ಟು ತಗೋಬೇಕು. ಅದು ನೀರು, ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಎಣ್ಣೆ, ಇದೆಲ್ಲ ಹಿಟ್ಟು ಕಲಿಸ್ಬೇಕು. ಎಷ್ಟೊತ್ತು ಕಲಸಿಡ್ಬೇಕು ಅಂತ ಹೇಳ್ತೀರಿ? ಅದು 1 ಗಂಟೆಯಿಂದ ನಡೀತದೆ, 1:30 ತನಕ ಹಿಂಗ್ ನೆನೆಸಿಡ್ಬಹುದು ಹಿಟ್ಟು. ನಾವೀಗ ಒಂದು ಪುಟ್ಟ ವಿರಾಮವನ್ನ ತಗೊಳ್ಳೋಣ. ಓಕೆ ಶ್ರೋತೃಗಳೇ, ಈಗ ಒಂದು ಪುಟ್ಟ ವಿರಾಮದ ನಂತರ KLE ಸವಿರುಚಿ ಕಾರ್ಯಕ್ರಮ ಮುಂದುವರಿಯುತ್ತದೆ. ಮುಂದೆ ಇರುವ ಹುಣ್ಣಿಮೆಯ ಸೊಬಗನ್ನ ಸವಿಯದೆ ಮುಂಬರಲಿರುವ ಅಮಾವಾಸ್ಯೆಯನ್ನ ನೆನೆದು ಕೊರಗುತ್ತಾ ಕೂರುವುದು ವಿವೇಕವೆನ್ನಿಸದು. ಇದನ್ನ ಹೇಳಿದವರು KS ನಿಸಾರ್ ಅಹಮದ್. ಕೇಳುಗ್ರೆ, ನೀವು ಕೇಳಾಕತ್ತೀರಿ KLE ಧ್ವನಿ, ಸಮಾಜದ ಸಮೃದ್ಧಿಗಾಗಿ. DVB FM 90.4 ಮೆಗಾಹರ್ಟ್ಸ್ ತರಂಗಾಂತರಗಳಿಂದ. ವಿರಾಮದ ನಂತರ ಶ್ರೋತೃಗಳಿಗೆಲ್ಲ KLE ಸವಿರುಚಿ ವಿಶೇಷ ವನಿತಾ ಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೋತೃಗಳೇ, ನಾವು ಈ ದಸರಾ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಹೊಸ ಅಂಕಣವನ್ನ ಪರಿಚಯಿಸಿದ್ದೇವೆ, KLE ಸವಿರುಚಿ. ಈ KLE ಸವಿರುಚಿಯಲ್ಲಿ ನಾವು ವಿರಾಮಕ್ಕೂ ಮುಂಚೆ ಈ ಒಂದು ಹೂರ್ಣದ ಹೋಳಿಗೆಗೆ ಬೇಕಾಗುವಂತಹ ಸಾಮಗ್ರಿಗಳು ಏನು ಅನ್ನೋದನ್ನ ಹೇಳಿದ್ವಿ. ಹಂಗಂದ್ರ ಈಗ ಹೂರ್ಣದ ಹೋಳಿಗೆಯನ್ನ ಹೆಂಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾರ ವೀಣಾ ಹಾಗೂ ರಾಧಾ ಅವರು. ನಿಮ್ಗೂ ಕೂಡ ವಿರಾಮದ ನಂತರ KLE ಸವಿರುಚಿಗೆ ಸ್ವಾಗತ. ಥ್ಯಾಂಕ್ ಯು. ಶ್ರೋತೃಗಳೇ, ಒಂದು ಮನೆ ಮದ್ದನ್ನ ಹೇಳ್ತೇವೆ. ಸೀಮಾ ಅವರೇ, ಮನೆ ಮದ್ದೊಳಗೆ ಕೂಡ ಕಡಲೆಬೇಳೆನೂ ಅಷ್ಟೇ ಯೂಸ್ ಬರ್ತದೆ. ನಮ್ಮ ಬಾಯಲ್ಲಿ ಮಕ್ಕಳಿಗೆ ನಮ್ಗೆ ಇದಂತೂ ಸಾಮಾನ್ಯ ಬಾಯಿ ಹುಣ್ಣಾಗೋದು. ಅದಕ್ಕೆ ನಾವು ಯಾವ ರೀತಿ ಒಂದು ಪರಿಹಾರ ನಮ್ಮ ಮನೆ ಮದ್ದು ಕಡಲೆಬೇಳೆನ ಉಪಯೋಗ ಮಾಡ್ಕೋಬಹುದು ಅನ್ನೋದನ್ನ ಈಗ ನಿಮಗೆ ತಿಳಿಸ್ತೀವಿ. ಕಡಲೆಬೇಳೆ 1 ಸ್ಪೂನು ಹಾಗೂ ಕೊಬ್ಬರಿ 2 ತುಂಡು ಮತ್ತು ಜೀರಿಗೆ 1 ಸ್ಪೂನು ಅದನ್ನ ಬಾಯಲ್ಲಿ ಹಾಕೊಂಡು ಅದನ್ನ ಚೆನ್ನಾಗಿ ಜಗಿಬೇಕು. ಇದನ್ನ ದಿನಕ್ಕೆ 3 ಸಾರಿ ಮಾಡೋದ್ರಿಂದ ಬಾಯ ಹುಣ್ಣು ಮಂಗಮಾಯ ಆಗುತ್ತೆ. ಕೇಳುಗರೆ, ಇದನ್ನು ಕೂಡ ನೀವು ಮಾಡಿ ನೋಡಿ ಹಾಗೂ ಇದರಿಂದ
ಉಪಶಮನವನ್ನು ಕೂಡ ಕಂಡುಕೊಳ್ಳಿ. ಓಕೆ, ಶ್ರೋತೃಗಳೇ ಕೇಳಿದ್ರಿ ಅಲ್ವಾ, ಬಾಯಿ ಹುಣ್ಣು ಆದ್ರೆ ಏನು ಮಾಡಬೇಕು ಅಂತ ಹೇಳಿ. ಹಾಗಾದ್ರೆ ಶ್ರೋತೃಗಳೇ, ತಡ ಮಾಡ್ದ ಕೆಎಲ್ಇ ಸವಿರುಚಿ ಕಾರ್ಯಕ್ರಮದಲ್ಲಿ ನಾವು ಪರಿಚಯಿಸುವಂತಹ ಇಂದಿನ ಖಾದ್ಯ ಹೂರ್ಣದ ಹೋಳಿಗೆ ಮಾಡ್ತಾ ಇದ್ದೀವಿ. ನಮ್ ಜೊತೆ ಇದ್ದಾರೆ ವೀಣಾ ಹಾಗೂ ರಾಧಾ. ಹಾಗಾದ್ರೆ ವೀಣಾ ಅವರೇ ಶುರು ಮಾಡಿ. ಆಯಿತು. ಫಸ್ಟು ನಾವು ಕಡಲೆಬೇಳೆ 1 ಲೋಟ ಹೇಳಿದ್ನಲ್ಲ, ಅದನ್ನು ತಗೊಂಡು ನೀರಲ್ಲಿ ಚೆನ್ನಾಗಿ ತೊಳೆದು ಆಮೇಲೆ ಕುಕ್ಕರ್ನಲ್ಲಿ ಹಾಕಿ 2 ಲೋಟದಷ್ಟು ನೀರು ಹಾಕಿ ಒಂದು 4-5 ವಿಷಲ್ ಹಾಕಬೇಕು. 1 ಚಿಟಿಕೆ ಅದರಲ್ಲಿ ಅರಿಶಿನ ಹಾಕಿದರೆ ಬೇಳೆ ಬೇಗ ಬೇಯ್ತದೆ, ಚೆನ್ನಾಗಿ ಬೇಯ್ತದೆ. ವೀಣಾ ಅವ್ರೆ, ಈಗ ನೀವು ಎಲ್ಲಾ ಸಾಮಗ್ರಿಗಳನ್ನು ತಗೊಂಡ್ ಬಂದಿದ್ರಿ, ಯಾವ ಅಡಿಗೆ ಮಾಡೋದನ್ನ ರೆಡಿನೂ ಮಾಡ್ಕೊಂಡಾರ. ಸುಧಾ ತಡ ಯಾಕೆ, ಒಲೆ ಹಚ್ಚಿ ಈಗ ನಾವೀಗ ನಮ್ಮ ಕಾರ್ಯಕ್ರಮ ಹೋಳಿಗೆಯನ್ನ ನಾವು ತಯಾರು ಮಾಡ್ಬಿಡೋಣ. ಯಾಕಂದ್ರೆ ಸುಧಾನ್ಗೆ ಹೋಳಿಗೆ ತಿನ್ನೋ ಇಷ್ಟ ಬಹಳ ಆಗಿದೆ. ಬೇಗ ಬೇಗ ಸ್ವಲ್ಪ ನೀವು. ಆಯ್ತಾಯ್ತು. ಓಕೆ ಶ್ರೋತೃಗಳೇ, ನಾವಿವಾಗ ಗ್ಯಾಸ್ ಸುಧಾ, ನಾ ಎಲ್ಲ ಕುಕ್ಕರ್ನಲ್ಲಿ ಜೋಡಿಸಿದ್ದೀನಿ, ನೀನು ಅದು ಆನ್ ಮಾಡಿಬಿಡು ಗ್ಯಾಸ್. ಫೈನ್. ಲೈಟರ್ ತಗೊಮ್ಮ. ಸುಧಾ, ಈಗ ಅವರು ಹೂರ್ಣ ಮಾಡ್ಕೊಳ್ಳಿಕ್ಕೆ ಬೇಳೆನ ಕುಕ್ಕರ್ನಲ್ಲಿ ಹಾಕಿ ಬೇಯಿಸ್ಕೊಳ್ಕೆ ಇಟ್ಕೊಂಡಾರ. ಅಲ್ಲಿವರೆಗೂ ಅದು ಸೀಟಿ ಹೊಡೆಯೋವರೆಗೂ ಅಲ್ಲಿವರೆಗೂ ನಾವೀಗ ಅಕ್ಕ ತಂಗಿಯರು ನವರಾತ್ರಿ ವಿಶೇಷ ಆಗಿರೋದ್ರಿಂದ ಅವರು ಒಂದು ನಮಗೆ ದೇವರ ಹಾಡನ್ನ, ದೇವಿಯನ್ನ ಮೊದ್ಲ ನಮಗೆ ಅವರು ಸ್ಮರಿಸ್ತಾರಂತೆ. ಹಾಗಾದ್ರೆ ಒಂದು ದೇವರ ಹಾಡನ್ನ ನಾವು ಕೇಳೋಣ ಈಗ. ಮಾಲಕುಮಿ ವಾಸುದೇವಗ ವಾಸುದೇವಗ ಬಲಿದೆಯಾತಕಂ ಮಾಲಕುಮಿ ವಾಸುದೇವಗ ವಾಸುದೇವಗ ಹಲವು ಅಂಗದವನ ಹವಣೆ ತಿಳಿದು ತಿಳಿದು ತಿಳಿಯಧಾಂಗ ಬಲಿದೆಯಾತಕಂ ಮಾಲಕುಮಿ ವಾಸುದೇವಗ ವಾಸುದೇವಗ ಕಮಲಗಂಧಿ ಕೋಮಲಾಂಗಿ ಸುಂದರಾಬ್ಜವದನೆ ನೀನು ರಮಣ ಮತ್ಸ್ಯ ಕಠಿಣ ಕಾಯ ಸೂಕರಾಸ್ಯನು ರಮಣೀಯ ಸ್ವರೂಪಿ ನೀನು ಅಮಿತ ಘೋರ ರೂಪದವನು ರಮಣೀಯ ಸ್ವರೂಪಿ ನೀನು ಅಮಿತ ಘೋರ ರೂಪದವನು ನಮಿ ಪರಿಷ್ಟ ದಾನಿ ನೀನು ದಾನವನ್ನು ಬೇಡುವವಗ ಬಲಿದೆಯಾತಕಂ ಮಾಲಕುಮಿ ವಾಸುದೇವಗ ವಾಸುದೇವಗ ವಾಸುದೇವಗ. ಸೀಮಾ ಅವರೇ, ನೀವಂದ್ರಿ ಅವ್ರು ತುಂಬಾ ಚೆನ್ನಾಗಿ ಅಡಿಗೆನೂ ಮಾಡ್ತಾರ, ಹಾಡು ಹಾಡ್ತಾರ ಅಂತ ಹೇಳಿ. ಅಡಿಗೆ ಅದನ್ನ ರುಚಿ ನಾವು ಕೊನೆಯಲ್ಲಿ ಸವಿತೀವಿ, ಅವಾಗ ಹೇಳ್ತೀವಿ. ಆದ್ರ ಈಗಂತೂ ಸೂಪರ್ ಸಖತ್ತಾಗಿ ಹಾಡು ಹಾಡಿದ್ರು, ತುಂಬಾ ಚಂದ ಹಾಡಿದ್ರು, ಸುಮಧುರವಾಗಿ. ಧನ್ಯವಾದಗಳು. ವೀಣಾ, ಈಗ ವಿಷಲ್ ಆಯ್ತಲ್ಲ, ಈಗ ಮುಂದೆ ಏನ್ ಮಾಡ್ತೀರಾ ನೀವು? ಇದು ವಿಷಲ್ ಆದ ತಕ್ಷಣ ನಾನು ಕಡಲೆಬೇಳೆಯನ್ನ ನೀರು ಮೇಲೆ ಇರ್ತದಲ್ಲ ಅದನ್ನ ಬಸಿದ್ಕೊಳ್ತೀನಿ. ಬಸಿದ್ಕೊಂಡ್ರೆ ಅದು ನಮಗೆ ಸಾರಿಗೆ ಯೂಸ್ ಆಗ್ತದೆ. ಕಟ್ಟಿನ ಸಾರು ಬಾಯಲ್ಲಿ ನೀರ್ ಬಂತ ಅದಕ್ಕೆ ಇಲ್ಲ ಇಲ್ಲ, ಬಹಳ ಮಸ್ತ್ ಇರ್ತದೆ ಬಿಡ್ರಿ ಕಟ್ಟಿನ ಸಾರು. ಕುಡಿಯಬಹುದು, ಜೀರ್ಣಕ್ಕೂ ಬಿಸಿ ಬಿಸಿ ಅನ್ನದ ಜೊತೆ ಕಟ್ಟಿನ ಸಾರು, ಅಬ್ಬಬ್ಬಬ್ಬ. ಹಪ್ಪಳ ಸಂಡ್ಗಿ. ಈಗ ಕಡಲೆಬೇಳೆಯನ್ನ ಮಿಕ್ಸಿಯಲ್ಲಿ ಹಾಕಿ ಮೊದಲೇ ಹೇಳಿದಂತ ಪ್ರಮಾಣದ ಬೆಲ್ಲವನ್ನ ಅದಕ್ಕೆ ಮಿಕ್ಸ್ ಮಾಡಿ ಮಿಕ್ಸರ್ ನಲ್ಲಿ ಮಾಡ್ಬೇಕು. ಅಲ್ಲ, ನೀವು ಈ ಮಿಕ್ಸಿ ಒಳಗೆ ಮಾಡ್ತೀರಿ? ಹೌದು. ಅಲ್ಲ, ಒರಳು ಗಿರಡು ಎಲ್ಲ ಹೋಗ್ಬಿಟ್ಟಿದೆ ಅಲ್ಲ ಮೇಡಮ್. ಖರೆ ಅಲ್ರಿ. ಅಲ್ಲ, ಆದ್ರೂ ಎಲ್ಲರಿಗೂ ಗೊತ್ತಿರಂಗಿಲ್ಲ ಹೂರ್ಣ ಮಾಡೋ ಪದ್ಧತಿ. ನಾವು ಬರೇ ಒರಳೊಳಗ್ ರುಬ್ಬೋದಷ್ಟ ಗೊತ್ತಿರ್ತದ. ಆದ್ರೂ ಇವ್ರು ವಿನೂತನವಾದಂತ ಒಂದು ಪದ್ಧತಿ ಹೇಳ್ಕೊಡ್ಲಿಗತ್ತಾರ. ಅದಕ್ಕೆ ಸುಧಾ ಕೇಳೋರು ಯಾವ ರೀತಿ ಹೇಳ್ತಾರಂತ ಕೇಳೋಗ್ರೆ ನೀವು ಕೇಳ್ಕೊಳ್ಳಿ. ಮಿಕ್ಸರ್ ನಲ್ಲಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ದಪ್ಪ ತಳದ ಪಾತ್ರೆ ತಗೊಂಡು ಅದು ಎಲ್ಲ ಮಿಶ್ರಣವನ್ನ ಅದಕ್ಕೆ ಸುರು ಬಿಡಬೇಕು. ಸ್ವಲ್ಪ ಅಳ್ಳಕ್ಕಾಗಿರ್ತದ, ಅದನ್ನ ಅದರಲ್ಲಿ ಹಾಕಿ ಸಣ್ಣ ಉರಿಯಲ್ಲಿ ನಮಗ ಹೂರ್ಣದ ಹದ ಬರೋವರೆಗೂ ಸ್ವಲ್ಪ ಗೊಟಾಯಿಸ್ತಿರ್ಬೇಕು. ಅದು ಸಣ್ಣ ಉರಿಯಲ್ಲಿ ಬೇಯೋ ತನಕ ನಾನು ಹಿಟ್ಟು ಕಲಿಸ್ಕೊಳ್ತೀನಿ. ಈಗ ನಾವು ಕಲಿಸ್ಕೊಂಡ್ ಬಂದಿದ್ದೀನಿ, ಅದ್ರ ಪ್ರೊಸೀಜರ್ ಅಷ್ಟ ಹೇಳ್ತೀನಿ. ಆ ಗೋಧಿ ಹಿಟ್ಟದಲ್ಲ, ಅದನ್ನ 2 ಲೋಟ ನೀರಿನಲ್ಲಿ ಚಿಟಿಕೆ ಅರಿಶಿನ ಹಾಕಿ ಚೆನ್ನಾಗಿ ಅದನ್ನ ಮಿಶ್ರಣ ಮಾಡ್ಕೋಬೇಕು. ಆಮೇಲೆ ಅರ್ಧ ಬಟ್ಟಲು ಎಣ್ಣೆ ಹಾಕಿ ಚೆನ್ನಾಗಿ ಕೈಯಲ್ಲಿ ನಾದ್ಕೋಬೇಕು. ನಾದಿ ಆಮೇಲೆ ಒದ್ದೆ ಬಟ್ಟೆ ಮುಚ್ಚಿ ಇಟ್ಟು ಬಿಡ್ಬೇಕು. ಅರ್ಧ ಗಂಟೆ ಮಿನಿಮಮ್ ಬೇಕು ಅದು ನೆನಿಲಿಕ್ಕೆ.
ಈಗ ಅದು ಹಿಟ್ಟಂತೂ ನೆನೆದ್ ಬಿಟ್ಟದ. ಮಾಡೋ ಪ್ರೊಸೀಜರ್ ಒಂದು 2 ನಿಮಿಷನಾಗ ಹೇಳ್ಬಿಡ್ಲಾ? ಹಾ ಹೇಳ್ಬಿಡ್ರಿ, ತಡ ಯಾಕೆ ಮತ್ತೆಲ್ಲ. ಹೌದೌದು. ಅಲ್ಲ, ನಾನು ಅಲ್ಲಿವರೆಗೂ ಹಂಚು ಕಾಯಕ್ ಇಡ್ತೀನಲ್ಲ. ಸಣ್ಣ ಉರಿ ಒಳಗೆ ಇಟ್ಬಿಡ್ಲಿ. ಹೂರಣ ನೋಡಿ ಎಷ್ಟು ಚೆನ್ನಾಗಿದೆ. ಅದನ್ನ ಏನ್ ಮಾಡ್ಬೇಕು, ಒಂದ್ ತಟ್ಟೆಯಲ್ಲಿ ಹಾಕಿ ಆರ್ಲಿಕ್ ಬಿಡ್ಬೇಕು ಸ್ವಲ್ಪ ಹೊತ್ತ. ಅದ್ ಆರಿದ್ಮೇಲೆ ಅದಕ್ಕೆ ನಿಮಗೆ ಯಾವ ಫ್ಲೇವರ್ ಬೇಕು, ಏಲಕ್ಕಿ ಅಥವಾ ಜಾಜಿಕಾಯಿ ಇಲ್ಲ ಎರಡೂ ಹಾಕ್ತಾರ ಕೆಲವೊಬ್ರು. ಅಂದ್ರೆ ಸ್ಮೆಲ್ ಬಹಳ ಚೆನ್ನಾಗಿ ಬರುತ್ತೆ. ಹಾಕಿ ಅದನ್ನ ಉಂಡೆ ತರ ಹಿಂಗ್ ಕಟ್ಟಿ ಇಟ್ಕೊಂಡ್ಬಿಟ್ರೆ ನೀವು ಮಾಡೋವಾಗ ಈಸಿ ಆಗ್ತದ. ಒಂದು ನಿಂಬೆ ಗಾತ್ರದ ಉಂಡೆ ತಗೊಂಡ್ರ ಅದ್ರ ಅರ್ಧದಷ್ಟು ನಾವು ಕಣಕ ತಗೋಬೇಕು. ತಗೊಂಡು ಅಂಗೈಯಲ್ಲಿ ಸ್ವಲ್ಪ ತಟ್ಟಿ ಎಣ್ಣೆ ಹಚ್ಚಿ ಆ ಒಂದು ಉಂಡೆ ಇಟ್ಟು ಅದನ್ನ ಈಗ ಮೋದಕ ತರ ಮಾಡ್ತೇವಲ್ಲ ಹಂಗ ಫುಲ್ ಕವರ್ ಆಗ್ಬೇಕು. ಹೂರಣ ಎಲ್ಲ ಹಿಟ್ಟಿನಲ್ಲಿ ಕವರ್ ಆಗ್ಬೇಕು, ತುಂಬಿ ಹಾಗೆ ಅದನ್ನ ಸ್ವಲ್ಪ ಕೈಯಲ್ಲಿ ಹಿಂಗ್ ತಟ್ಟಿ ಅಗದಿ ಮೆದುವಾಗಿ ಲಟ್ಟಿಸ್ಬೇಕು. ಭಾರ ಹಾಕದೆ ಲಟ್ಟಿಸ್ಬೇಕು. ವೀಣಾ ಕೊಡ್ರಿ, ಹಂಗಾರ ನಾವು ತುಂಬಿಕೊಡ್ತೀವಿ. ರಾಧಾ ಬರ್ರಿ ಎಲ್ಲರೂ ಸೇರಿ ಮಾಡೋಣ. ಅಂದ್ರೆ ಬೇಗ ಆಗ್ಬಿಡ್ತದ ಅಲ್ಲ. ಈಗ ಮೆತ್ತಗೆ ಲಟ್ಟಿಸಿ ಚೆನ್ನಾಗಿ ಎಣ್ಣೆ ಹಚ್ಚಬೇಕು. ಹಚ್ಚಿ ಆ ಎಣ್ಣೆ ಹಚ್ಚಿದ ಮೈಯನ್ನ ಹಂಚ ಮೇಲೆ ಹಾಕ್ಬೇಕು. ತವಾ ಅಲ್ಲೇ ಹಾಕ್ಬಿಡ್ಬೇಕು. ಹಾಕಿಬಿಡು ಸುಧಾ, ನೀನು ಹಂಚಿ ಕಾಯ್ಲಿಕ್ಕೆ ಇಟ್ಟಿದೆಯಲ್ಲ. ಹಂಚಿ ಬಿಸಿ ಆಯ್ತು, ಬಿಸಿ ಆಯ್ತು ಅಂತ ನೋಡ್ಲಿಕ್ಕೆ ಸುಧಾ ಸ್ವಲ್ಪ ನೀರ್ ಚಿಮ್ಕಿಸು. ಅದು ಬಿಸಿ ಆಗಿದ್ರೆ ಅದ್ರ ಮೇಲೆ ನಾವು ಈಗ ಹೋಳಿಗೆಯನ್ನ ಹಾಕೋಣ. ಕರೆಕ್ಟ್, ರೆಡಿ. ಓಕೆ. ಈಗ ಮೇಡಮ್ ನೀವು ಅಂದ್ರೆ ಎಣ್ಣೆ ಹಚ್ತೀನಿ ಅಂದ್ರಲ್ಲ, ಎಣ್ಣೆಗಿಂತ ತುಪ್ಪ ಉಪಯೋಗ ಮಾಡಬಹುದಾ ಹೆಂಗ? ಇಲ್ಲ, ಈ ಎಣ್ಣೆ ಹಚ್ಚಿ ನಾವು ಮೃದುವಾಗಿ ಬೇಯಿಸಿಟ್ಕೊಂಡ್ರೆ ತುಪ್ಪ ಹಾಕೊಂಡು ಬಿಡೋದು. ಅಲ್ಲಿ ತುಪ್ಪನೂ ರೆಡಿ ಅದ, ಹಾಗೂ ಎಣ್ಣೆ. ಒಂದ್ ಇನ್ನೊಂದು ಇದೆ ಹೋಳಿಗೆಯಲ್ಲಿ ಸ್ಪೆಷಾಲಿಟಿ ಅಂದ್ರ ಬೇಯಿಸೋದು ಒಂದು ಬಹಳ ಇಂಪಾರ್ಟೆಂಟ್. ಲಟ್ಟಿಸೋದು ಹಂಗನ ಬೇಯಿಸೋದು ಹೆಂಗ ಗೊತ್ತಾ? ಈಗ ನಾವು ಮೆತ್ತಗೆ ಲಟ್ಟಿಸ್ತೇವಲ್ಲ ಹಾಗೆ ಬೇಯಿಸೋದು. ಏನಂದ್ರ ನಿಮ್ಗ ನಾಳೆ ಬೆಳಗ್ಗೆವರೆಗೂ ಅದು ಮೃದುವಾಗಿರ್ಬೇಕಂದ್ರ ಹೋಳ್ಗಿ ಹಿಂಗ್ ಹಾಕ್ತೇವಲ್ಲ ತವಾ ಮೇಲೆ, ಹಾಕಿದ್ಮೇಲೆ ಅದು ಹಾಕಿದ್ದೇನಿರ್ತದಲ್ಲ ಅದು ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ತಿರ್ಗಾ ಇನ್ನೊಮ್ಮೆ ತಿರುಗಿ ಹಾಕ್ತಿವಲ್ಲ ಅದ ತಕ್ಷಣ ಸ್ವಲ್ಪ ಹೊತ್ತಲ್ಲೇ ತೆಗೆದು ಬಿಡ್ಬೇಕು. ಹೊತ್ತಿಸ್ಬಾರ್ದು. ಈಗ ತೆಗೆದ್ ಬಿಡು. ಈಗ ತೆಗೆದ್ಮೇಲೆ ಒಂದ್ ಅರ್ಧ ಸೆಕೆಂಡ್ ಇಟ್ಟು ಅದಕ್ಕೂ ಎಣ್ಣೆ ಹಚ್ಚಿ ಹಿಂಗ್ ತಿರುಗಿ ಹಾಕಿ ತೆಗೆದ್ ಬಿಡು. ಸೀಮಾ ಅದು ಪ್ಲೇಟ್ ಕೊಡ್ರಿ, ಅದ್ರಾಗ ಹಾಕ್ಬಿಡ್ತೀನಿ. ತಗೋ ಸುಧಾ, ಈ ಪ್ಲೇಟ್ ನಲ್ಲಿ ಹಾಕೋ. ವೀಣಾ ಅವ್ರೆ, ಈಗ ನೀವು ಹೋಳಿಗೆ ಮಾಡಿದ್ರಲ್ಲ, ನೀವು 9 ದಿನ ಹೋಳಿಗೆ ಮಾಡೇ ಮಾಡ್ತೀರಿ. ನೈವೇದ್ಯಕ್ಕೆ ನಿಮಗೆ ಬೇಕಂತ ಹೇಳ್ತೀರಿ, ಬೇರೆ ಯಾವ್ದು ಉಪಯೋಗ ಮಾಡೋದಿಲ್ಲ. 9 ದಿನ ಅಂದ್ರೆ ಕೆಲವೊಮ್ಮೆ ಏನಾಗ್ತದ, ಏನೋ ಕೆಲ್ಸ ಇರ್ತವ. 9 ದಿನ ಹೋಳಿಗೆ ಮಾಡೋದು ಅಂದ್ರೆ ಈಗಿನ ಒಂದ್ ಇದ್ರೊಳಗ ಕೆಲ್ಸ ಅದು ಇದು ಅಥವಾ ನೌಕರಿ ಇರ್ತಾವ. ಆದ್ರೆ ಈಗ ಹೂರ್ಣ ಮಾಡೇ ಮಾಡ್ತೀರಾ ಅಥವಾ 9 ದಿನ ಹೋಳಿಗೆ ಮಾಡ್ಬೇಕಾ ಹೆಂಗ? ಇದು ಕರೆಕ್ಟ್ ಕ್ವಶನ್ ಕೇಳಿದ್ರಿ. ಈಗ ವೆಂಕಟೇಶ್ವರನ ಮದುವೆ ಅಂತಂದ್ರ ಹೂರ್ಣದ ಹೋಳಿಗೆ ಕಂಪಲ್ಸರಿ ಬೇಕು. ಅದಕ್ಕೆ ನಾವು ಆರತಿ ಸಲುವಾಗಾರ ಅಟ್ಲೀಸ್ಟ್ ಮಾಡ್ಬೇಕು. ಅದಕ್ಕೆ ಸ್ವಲ್ಪ ತಗೊಂಡು ಅಟ್ಲೀಸ್ಟ್ ಆರತಿ ಸಲುವಾಗಾರ ಮಾಡಿ ಮತ್ತೆ ಬೇರೆ ಪಕ್ವಾನ್ ಮೈಸೂರು ಪಾಕ್ ಸಕ್ಕರೆ ಎಲ್ಲ ಮಾಡ್ತಾರೆ. ಹೆಂಗ್ ಮಾಡ್ತೀರಿ? ಅದ ಒಂದು ಬೆಳ್ಳಿ ತಟ್ಟೆಯಲ್ಲಿ ಅವರವರ ಮನೆ ಪದ್ಧತಿ ಪ್ರಕಾರ 5 ಅಥವಾ 9, 11, 21 ಹಿಂಗ ಅದು ಬಟ್ಲದ ತರ ಮಾಡಿ ಅದರಲ್ಲಿ ತುಪ್ಪದ ಬತ್ತಿ ಇಟ್ಟು ವೆಂಕಪ್ಪಂದು ಸ್ಮರಣೆ ಮಾಡ್ತಾ ಎಲ್ಲ ಆರತಿ ಹಾಡು ಅನ್ಬೇಕು. ಕೊನೆಗೆ ಒಂದೇನೋ ಎಲ್ಲಾರು ನಾನು ಕೇಳಿನಿ, ಪ್ರತಿದಿನ ಅದೇ ಹಾಡನ್ನ ಹೇಳ್ತಾ ಆ ತಟ್ಟೆ ತಗೊಂಡು ಆರತಿ ಮಾಡೋ ಪದ್ಧತಿನೂ ಅದ. ಎಲ್ಲ ವೆಂಕಟೇಶ್ ದೇವರದು 8 ನುಡಿ ಹಾಡ ಇದು ಎಲ್ಲ ಬಂದ್ಬಿಟ್ಟಿದೆ. ಅವಂದೆಲ್ಲ ಚರಿತ್ರೆ ಬಂದ್ಬಿಟ್ಟಿದೆ, ಮದುವೆ ಚಿತ್ರಣ ಬಂದ್ಬಿಟ್ಟಿದೆ. ವೆಂಕಟೇಶ್ವರ ಮಹಾತ್ಮೆ ಓದಿರ್ಬೇಕಲ್ಲ, ಅದು ಎಲ್ಲ ಶಾರ್ಟ್ ನಲ್ಲಿ ಮದುವೆ ಬಂದ್ಬಿಟ್ಟಿದೆ. ನವರಾತ್ರಿ ಉತ್ಸವದ್ದು 9 ದಿನ ಒಂದೇ ಒಂದು ಬಂದ್ಬಿಟ್ಟಿದೆ. ಚುಟುಕಿ ನಮ್ ಕೇಳೋರಿಗೆ ನೀವು ಕೇಳಿಸ್ರಲ್ಲ ಮತ್ತೆ. ಅದಕ್ಕೇನಂತೆ, ಮಂಗಳಂ ಜಯ ಮಂಗಳಂ ವರವೈಕುಂಠದಿ ಬಂದವಗೆ, ವರಗಿರಿಯಲ್ಲಿ ಸಂಚರಿಸುವಗೆ, ವರಹದೇವಾನುಸರಿಸಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿರುವವಗೆ, ಮಂಗಳಂ ಜಯ ಮಂಗಳಂ ಸರಸ್ವತಿ ಬೇಟೆಯ ಹೊರಟವಗೆ, ಸರಸಿ ಜಾಕ್ಷಳ ಕಂಡವಗೆ, ಮರುಳಾಟದಿತ ಪರವಶನಾಗುತ್ತ ಕೊರವಿವೇಶ ಧರಿಸಿರುವವಗೆ, ಮಂಗಳಂ ಜಯ ಮಂಗಳಂ. ಈ ತರ ಶ್ರೀನಿವಾಸ ಕಲ್ಯಾಣ ಅದ್ಭುತವಾದಂತ ಒಂದು 9 ದಿನಾನು ಬಹಳ ಒಳ್ಳೆ ವಿಜೃಂಭಣೆಯಿಂದ ಮೃಷ್ಟಾನ್ನ ಭೋಜನ, ಶ್ರೀನಿವಾಸಗೆ ಎಷ್ಟು ಹಾಡು ಎಷ್ಟು ಹಸೆ. ಅದೇ ರೀತಿ ಪ್ರತಿದಿನ ಸಾಯಂಕಾಲ ಶ್ರೀನಿವಾಸ ಕಲ್ಯಾಣ ಕೂಡ ಓದ್ತಿರ್ಬೇಕಲ್ಲ. ಈ ರೀತಿ ಇದೆಲ್ಲ ವೆಂಕಟೇಶ್ ದೇವರದ 10 ದಿವಸ ಲಗ್ನ ಆದದ್ದೇ ಒಂದು ಚರಿತ್ರೆ ಅಂತ ತಗೊಳ್ತಾರೆ ನಮ್ಮ ಹಿಂದೂ ಇದರಲ್ಲಿ. ರಾಧಾ, ಈಗ ನೀವೆಲ್ಲ ಹೇಳಿದ್ರಲ್ಲ, ಇದು 9 ದಿನದ ಉತ್ಸವ, ವೆಂಕಟೇಶ್ ಕಲ್ಯಾಣ ಆಯ್ತು, ಎಲ್ಲ ಒಂದ್ ಹೇಳಿದ್ದು ಆಯ್ತು. ಹೋಳಿಗೆ ಅಂತೂ ಬಿಸಿ ಬಿಸಿ ಬಿಸಿಯಾಗಿ ರೆಡಿ ಅದ. ಇದಕ್ ತುಪ್ಪ ಹಾಕೊಂಡ್ ತಿನ್ನೋದು ಅಥವಾ ಈಗ ಅದು ಬೆಲ್ಲದ ಹಾಲ್ ಅಂತ ಮಾಡ್ತಾರೆ ಕೆಲವೊಬ್ರು. ಬೆಲ್ಲದ ಹಾಲ್ ಜೊತೆನೂ ಸವಿಬಹುದು. ಆಮೇಲೆ ಖೀರ್ ಜೊತೆನೂ ಸವಿತಾರ. ಶಾವಿಗೆ ಖೀರ್ ಅದ್ರ ಜೊತೆ ತಗೋತಾರೆ. ಮೇದಲ್ಲಿ ಆದ್ರೆ ಇದ್ರ ಜೊತೆಗೆ ಮಾವಿನ ಶೀಕರಣೆ ಜೊತೆನೂ ಇದನ್ನ ತಿನ್ನಬಹುದು.
ತಿನ್ಲಿಕ್ಕೆ ಏನು ಕಡಿಮೆ ಇಲ್ಲ. ಇನ್ನೊಮ್ಮೆ ಮೇದೊಳಗೆ ನೀವು ನಮ್ಮ ಕೈಯಲ್ಲಿ ಧ್ವನಿಗೆ ಬಂದು ಮಾಡಿ ತೋರಿಸಿ. ಅದಕ್ಕೇನಂತೆ ಆಮೇಲೆ ಮಾಡೋಣ. ಇನ್ನೊಂದು, ಇದು ಇಷ್ಟು ಪ್ರೋಟೀನ್ ಯುಕ್ತ ತಿನಿಸಲ್ಲ. ನಮಗೆ ಚಿಕ್ಕವರಿದ್ದಾಗೆಲ್ಲ ಹೇಳ್ತಿದ್ರು, ಏನಾದ್ರೂ ಸ್ವಲ್ಪ ಬಿದ್ದು ಗಾಯ ಮಾಡಿದ್ರೆ ಅಲ್ಲೇ ಕಾಲನಿಯಲ್ಲಿ ಡಾಕ್ಟರ್ಸ್ ಏನಂತಿದ್ರು ಗೊತ್ತಾ, ಅಂದ್ರೆ ಇದ್ರ ಮಹಿಮೆ ಹೇಳ್ತೀನಿ. ಅದಕ್ಕೇನಾಗಿದೆ ಅಮ್ಮ, ಏನಾಗಿಲ್ಲ, ಗಾಯ ತೊಳ್ಕೊ, ನಾಳೆ ನಿಮ್ಮ ಅಮ್ಮಂಗೆ ಹೇಳು ಹೋಳಿಗೆ ತುಪ್ಪ ಹೊಡಿ, ಎಲ್ಲ ಗಾಯ ಮಾಯ ಆಗ್ಬಿಡ್ತದಂತ. ಇದೊಂದು ಪ್ರತೀತಿ. ಹೌದು. ರಾಧಾ ವೀಣಾ ತಡ ಯಾಕ, ಪ್ಲೇಟ್ ತಗೊಳ್ರಿ, ಬಿಸಿ ಬಿಸಿ ಹಾಲು ಮತ್ತೆ ತುಪ್ಪ, ಹೋಳಿಗೆ. ನಾನು ಕೊಡ್ತೀನಿ. ಸೀಮಾ ಮತ್ತು ಸುಧಾ ಇಬ್ರು ಟೇಸ್ಟ್ ನೋಡಿ ಹೇಗಾಗಿದೆ ಅಂತ ನಮಗೆ ಹೇಳ್ಬೇಕು. ಅದಕ್ಕೂ ಮುಂಚೆ ಆ ಸಿಹಿ ಜೊತೆ ಖಾರ ಇದ್ರೆ ಚಲೋ ಅಲ್ಲ? ಈ ಮಾತು ಕರೆಕ್ಟ್ ಹೇಳಿದ್ರಿ ನೀವು. ಬೇಕೇ ಬೇಕು. ಅದಕ್ಕ ರಾಧಾನು ಒಂದು ಇದು ಮಾಡ್ಕೊಂಡ್ ಬಂದಾಳ. ಶ್ರೋತೃಗಳೇ, ಬಿಸಿ 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 ಆಹಾ ಸವಿಬೇಕು ಅನಿಸ್ತಾ ಇದೆ ಶ್ರೋತೃಗಳೇ. ಆದ್ರೆ ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮವನ್ನ ತಗೊಳ್ಳೋಣ. ವಿರಾಮದ ಬಳಿಕ ರಾಧಾ ಅವರು ನಿಮಗೆ ಮಿಕ್ಸ್ ದಾಲ್ ವಡ ಹೆಂಗ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾರ. ಗಾಂಧೀಜಿಯವರು ಹೇಳಿದ್ದಾರೆ, ಉತ್ತಮ ಸ್ನೇಹ ಎಂದರೆ ಅದೊಂದು ಪ್ರಜ್ವಲಿಸುವ ಜ್ಯೋತಿ, ಅದು ಕತ್ತಲಲ್ಲಿ ದಾರಿ ತೋರಿಸುತ್ತದೆ. ಶ್ರೋತೃಗಳೇ, ನೀವು ಕೇಳಾಕತ್ತೀರಿ BVB FM 90.4 ಮೆಗಾಹರ್ಟ್ಸ್ ತರಂಗಾಂತರಗಳಿಂದ KLE ಧ್ವನಿ, ಸಮಾಜದ ಸಮೃದ್ಧಿಗಾಗಿ. ವಿರಾಮದ ನಂತರ ಶ್ರೋತೃಗಳಿಗೆಲ್ಲ KLE ಸವಿರುಚಿಗೆ ಸ್ವಾಗತ. ಶ್ರೋತೃಗಳೇ, ನಾವು ವಿರಾಮಕ್ಕೂ ಮುಂಚೆ ಬಿಸಿ ಬಿಸಿ ಹೋಳಿಗೆ ಮಾಡಿದ್ವಿ. ಇವಾಗ ಮಿಕ್ಸ್ ದಾಲ್ ವಡ ಇದನ್ನ ಮಾಡ್ಲಿಕ್ಕೆ ನಮ್ಮ KLE ಧ್ವನಿ ನಿಲೆಯಲ್ಲಿದ್ದಾರೆ ಶ್ರೀಮತಿ ರಾಧಾ ಅವರು. ಬನ್ನಿ, ಅವರನ್ನು ಕೂಡ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬಿಸಿ ಬಿಸಿ ಮಿಕ್ಸ್ ದಾಲ್ ವಡ ಹೆಂಗ್ ಮಾಡೋದು ಅನ್ನೋದನ್ನು ಕೇಳೋಣ. ರಾಧಾ ಅವರೇ ಹೇಳಿ. ಮಾಡಿ. ಎಸ್. ಈಗ ನನ್ನ ಸಹೋದರಿ ಹೋಳಿಗೆಯನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿದ್ರು. ಈಗ ಹೋಳಿಗೆ ಜೊತೆಗೆ ಒಂದು ಸಿಹಿ ಜೊತೆಗೆ ಖಾರ ಇದ್ರೆ ಚೆನ್ನ, ಇನ್ನೂ ಚೆನ್ನ, ಅದು ರುಚಿ ದುಪ್ಪಟ್ಟಾಗ್ತದೆ. ಸೊ ನಾ ಈಗ ದಾಲ್ ವಡ ಮಾಡೋದು ಹೇಗೆ, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೇನೆ. 1 ಬಟ್ಲ ಕಡಲೆಬೇಳೆ ಸಣ್ಣ ಬಟ್ಲದಲ್ಲಿ, 1 ಬಟ್ಲ ಉದ್ದಿನ ಬೇಳೆ, 1 ಬಟ್ಲ ತೊಗರಿ ಬೇಳೆ, 1 ಬಟ್ಲ ಹೆಸರು ಬೇಳೆ, ಈ ಎಲ್ಲ ಸಾಮಗ್ರಿ ತಗೊಂಡು 3 ಗಂಟೆ ನೆನೆಸ್ಬೇಕು. ಇದಕ್ಕೆ ಒಂದ್ ಸ್ವಲ್ಪ 1 ಟೇಬಲ್ ಸ್ಪೂನ್ ಮೆಂತೆ ಹಾಕಿದ್ರು ಒಳ್ಳೇದು. ಮೆಂತೆ ತುಂಬಾ ಒಳ್ಳೇದು ನೋಡಿ, ಎಲ್ಲದಕ್ಕೂ ಬೇಕೇ ಬೇಕು. ಬಹಳ ತಂಪಿದು, ದೇಹಕ್ಕೆ ಚಲೋ, ಕೂದಲಕ್ಕೆ ಚಲೋ ಅಂತ ಹೇಳಿ ಮೆಂತೆಯನ್ನು ನಾವು ಪ್ರತಿದಿನ ಯೂಸ್ ಮಾಡಬೇಕು. ಸೊ ಈಗ ಇದೆಲ್ಲ 3 ಗಂಟೆ ನೆನೆದ ನಂತರ ಈ ನೀರೆಲ್ಲ ಬಸಿದ್ಕೊಂಡು ಇದನ್ನ ರುಬ್ಬಿಕೋಬೇಕು. ತರಿಯಾಗಿ ರುಬ್ಕೋಬೇಕು ಚೆನ್ನಾಗಿ. 1 ನಿಮಿಷ ರುಬ್ಬಿದ ನಂತರ ಇದರ ಒಳಗೆ ಹಸಿ ಮೆಣಸಿನಕಾಯಿ, ಚಿಟಿಕೆ ಅರಿಶಿಣ ಪುಡಿ, ಉಪ್ಪು ಮತ್ತು ಜೀರಿಗೆ ಇಷ್ಟೆಲ್ಲ ಹಾಕಿ ಇನ್ನೊಮ್ಮೆ ತರಿಯಾಗಿ ರುಬ್ಬಬೇಕು. ಅಂದ್ರೆ ಬಹಳ ಸಣ್ಣ ಆದ್ರೆ ಚೆನ್ನಾಗಿರಲ್ಲ, ಬಾಯಿಗೆ ಬರಬೇಕು, ಬಾಯಲ್ಲಿ ಸ್ವಲ್ಪ ಸಿಗ್ಬೇಕು, ಅಂದ್ರೆ ಚೆನ್ನಾಗಿರತ್ತೆ ತಿನ್ಲಿಕ್ಕೆ. ಇದೆಲ್ಲ ರೆಡಿ ಮಾಡ್ಕೊಂಡು 1/2 an hour ಇಟ್ಬಿಡ್ಬೇಕು ಹಿಟ್ಟನ್ನ. ಅದು ಚೆನ್ನಾಗಿ ಉಬ್ಬಿ ಬರುತ್ತೆ, ನಾವೆಲ್ಲಿ ಕರಿತವಲ್ಲ ಅದರಲ್ಲಿ. ಆಮೇಲೆ ಈ ಹಿಟ್ಟಿನೊಳಗೆ ನಿಮಗೆ ಏನು ಬೇಕಾದ್ರೂ ಹಾಕ್ಬೋದು. ಮೊದಲೇ ಇದು ಎಲ್ಲಾ ತರ ದಾಲ್ ಇರೋದ್ರಿಂದ, ಬೇಳೆ ಇರೋದ್ರಿಂದ ತುಂಬಾ ಪೌಷ್ಟಿಕ. ಇದು ಮಕ್ಕಳಿಗೆ ತಿನ್ಲಿಕ್ಕೂ ಚಲೋ, ದೇಹಕ್ಕೆ ಆರೋಗ್ಯಕ್ಕೂ ಚಲೋ, ರುಚಿನೂ ದುಪ್ಪಟ್ಟಾಗ್ತದೆ. ಆಮೇಲೆ ಇದಕ್ಕೆ ನಾವ್ ಏನ್ ಬೇಕಾದ್ರೂ ಹಾಕೋಬಹುದು. ಸಬ್ಬಸ್ಗಿ ಸೊಪ್ಪು ಹಾಕೋಬಹುದು, ಆಮೇಲೆ ಈರುಳ್ಳಿ ಹಾಕೋಬಹುದು, ಮೆಂತೆ ಸೊಪ್ಪು ಹಾಕೋಬಹುದು. ನೀವು ಏನಾರೇ ಒಂದು ಇದಕ್ಕೆ ಆಡ್ ಮಾಡಿ ಇದರಲ್ಲಿ ತಿನ್ನೋದಿಲ್ಲ ಯಾರು. ಈ ರೀತಿಯಾಗಿ ಒಂದೇನೋ ವಡ ನಾವು ಮಾಡಿ ಹಾಕಿದ್ರೆ ಮಕ್ಕಳಿಗೂ ಹೆಲ್ದಿನೂ ಆಗ್ತದೆ ಮತ್ತೆ ತಿನ್ಲಿಕ್ಕೂ ಒಂಥರ ಖುಷಿ ಬರ್ತದೆ. ಇಲ್ಲ ಅಂತಂದ್ರೆ ಪುದೀನಾ ಮತ್ತು ಕೊತ್ತಂಬರಿ ಮಿಕ್ಸ್ ಮಾಡಿ ಹಾಕಿದ್ರೆ ಟೇಸ್ಟ್ ಬರ್ತದೆ. ರಾಧಾ, ಈಗ ನೀವು ತಿಳಿಸಿದ್ರಲ್ಲ ಅದಕ್ಕೆ ಏನೇನ್ ಬೇಕು, ಸಾಮಗ್ರಿನೂ ರೆಡಿ ಇವ, ಎಲ್ಲ ಸೀಮಾ ಅವ್ರೆ, ಇದು ತುಂಬಾ ದೊಡ್ಡದಿದೆ. 3 ತಾಸು ನೆನೆದು ಮಾಡಿ ಅದು ಆಗಲ್ಲ. ಸೊ ನಾ ಮನೆಯಲ್ಲೇ ಇದನ್ನ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ತಂದ್ಬಿಟ್ಟಿದ್ದೀನಿ. ಇನ್ ತಡ ಯಾಕೆ, ಹಿಟ್ ರೆಡಿ ಇದೆ, ನೆನೆದಿದೆ. ಸೊ ನೀವು ಗ್ಯಾಸ್ ಹಚ್ಚಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಬಿಡಿ, ಇನ್ನೂ ಬೇಗ ರೆಡಿ ಆಗ್ಬಿಡುತ್ತೆ. ಶ್ರೋತೃಗಳೇ, ನಾನು ಒಲೆ ಹಚ್ತಾ ಇದ್ದೀನಿ, ಅವಾಗಿಂದ ಇದನ್ನೇ ಮಾಡ್ತಾ ಇದ್ದೀನಿ. ಇವಾಗ ಬಿಸಿ ಬಿಸಿ ದಾಲ್ ವಡ ಮಾಡ್ಲಿಕ್ಕೆ ನಾನು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಪ್ಯಾನ್ ಅನ್ನು ಕೂಡ ನಾವು ಅಲ್ಲಿ ಇಡೋಣ. ಅದು ಎಣ್ಣೆ ಕಾಯೋರಿಗೆ ಒಂದು ಮನೆ ಮದ್ದನ್ನ ನೋಡ್ಕೊಂಡು ಬರೋಣ. ಈಗ ಈ ದಾಲ್ ವಡದಲ್ಲಿ ನಾವು ಕರಿಬೇವು, ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಹಾಕ್ತಿವಲ್ಲ, ಕರಿಬೇವಿನಲ್ಲಿ ಇಷ್ಟು ಹೇರಳವಾಗಿ ನಿಮಗ ಅತಿ ಶೀಘ್ರದಲ್ಲಿ ಕ್ಯಾಲ್ಸಿಯಂ ಮತ್ತು ಐರನ್ ಸಿಗುತ್ತೆ. ಅದನ್ನ ದಿನಾಲು ಅದರದ್ದು ಎಲೆ ಅಂದ್ರೆ 7-8 ಇವು ಇರ್ತಾವ ಎಲೆಗಳು, ಅದನ್ನ ದಿನಾ ತಿಂತಾ ಬಂದ್ರೆ ಕೂದಲಿಗೆ, ಕಣ್ಣಿಗೆ ತುಂಬಾ ತುಂಬಾ ಉಪಯುಕ್ತ.
ನಿಮಗೆ ನಾನು ಇದನ್ನ ಮಾಡಿ ನೋಡಿನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ದಿನ ಆಮೇಲೆ ಡಯಾಬಿಟಿಸ್ನವ್ರಿಗಂತೂ ಉಪಯುಕ್ತ ಇದೇನೇ ಇದೆ. ಹೇರಳವಾಗಿ ಕ್ಯಾಲ್ಸಿಯಂ ಐರನ್ ಸಿಗೋದ್ರಿಂದ ಸುಸ್ತು ಮಂಗಮಾಯ ಆಗ್ತದೆ. ಆಮೇಲೆ ಲೇಡೀಸಿಗೆ ಒಂದ್ ಸ್ವಲ್ಪ ಕ್ಯಾಲ್ಸಿಯಂ ಅಂತೂ ಬೇಕಾಗ್ತದಲ್ಲ. ದಿನವಿಡೀ ಬೆಳಿಗ್ಗೆ ಒಂದು ಟೀ ಕಾಫಿ ಬದಲಿ ಅದನ್ನ ಒಂದು ಸ್ವಲ್ಪ ತಿಂದು ಅರ್ಧ ಗಂಟೆ ಬಿಟ್ಟು ಎಲ್ಲ ನಾವು ತಗೊಂಡ್ರೆ ಇಡೀ ದಿನ ಉಲ್ಲಾಸಮಯವಾಗಿ ನೀವು ಕಳಿಬಹುದು. ಓಕೆ ಶ್ರೋತೃಗಳೇ, ನಮ್ ತಾಟಲ್ ಕರಿಬೇವು ಬಂದ್ರೆ ಅದನ್ನ ತೆಗೆದಿಟ್ಬಿಡ್ತೇವೆ. ಇವಾಗ ಗೊತ್ತಾಯ್ತಲ್ಲ ಕರಿಬೇವಿನ ಮಹತ್ವ. ಹಾಗಾದ್ರೆ ಎಣ್ಣೆ ಕಾಯ್ತಾ ಇದೆ. ರಾಧಾ, ಈಗ ಬಿಸಿ ಬಿಸಿ ವಡಾ ಮಾಡಿ ನೋಡಿ. ಈಗ ನಮಗ ವಡಾವನ್ನ ಯಾವ ರೀತಿ ಅದ ಅಂತ ನಾವು ಕೂಡ ಟೇಸ್ಟ್ ಮಾಡ್ಲಿಕ್ಕೆ ಉತ್ಸುಕರಾಗಿವಿ. ಒಂದೊಂದ್ ಸ್ಪೂನ್ ಎಣ್ಣೆಯಲ್ಲಿ ಬಿಡ್ತಾ ಹೋಗ್ತೀನಿ. ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ತಿರುವು ಹಾಕಿ ಆಮೇಲೆ ತೆಗೆದ್ಬಿಟ್ರೆ ಬಿಸಿ ಬಿಸಿಯಾದ ದಾಲ್ ವಡಾ ತಿನ್ನಲಿಕ್ಕೆ ರೆಡಿ. ಅದು ಅಲ್ಲಿ ಎಣ್ಣೆಯಲ್ಲಿ ಅದು ಕರಿತಿರೋದು ಅದರದೊಂದು ಇದನ್ನ ನೋಡಿದ್ರೆ ಈಗ ಘಮ ಘಮ ನಿಮಗ ಪರಿಮಳ ಬಂದಿರ್ಬೇಕಲ್ಲ ಅದ್ರದ್ದು. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಶ್ರೋತೃಗಳೇ, ನಮ್ಮ KLE ಧ್ವನಿ ಈ ಒಂದು ಸ್ಟುಡಿಯೋದಲ್ಲಿ ಈ ಬಿಸಿ ಬಿಸಿ ಮಿಕ್ಸ್ ದಾಲ್ ವಡಾದ ಸವಿರುಚಿ ಏನಿದೆ ಅಲ್ಲ, ಘಮ್ 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 ಅಂತ ಹೇಳಿ ಪರಿಮಳ ಬರ್ತಾ ಇದೆ. ಅದನ್ನ ಹಾಕ್ತೀರಾ? ಸುಧಾ ಸ್ವಲ್ಪ ತಡಿ, ಅದು ಸ್ವಲ್ಪ ಬಿಸಿ ಆರ್ಬೇಕು. ಒಮ್ಮೆ ಬಾಯಲ್ಲಿ ಇಟ್ಕೊಂಡು ಬಾಯಿ ಒಂದ್ 5 ನಿಮಿಷ ತಡಿ. ಈಗ ಅವರು ವೀಣಾ ಹಾಗೂ ರಾಧಾ ಅವರು ನಮಗೆ ಹೋಳಿಗೆ ಮತ್ತೆ ದಾಲ್ ವಡ ಎರಡನ್ನು ಒಟ್ಟಿಗೆ ಕೊಡ್ತಾರ. ಒಟ್ಟಿಗೆ ನೀವು ಎಲ್ಲರೂ ಜೊತೆಗೆ ನಿಂತ್ಕೊಂಡು ಈಗ ಹೋಳಿಗೆ ಮತ್ತೆ ದಾಲ್ ವಡಾನ ಅವರು ಟೇಸ್ಟ್ ಕೊಡ್ಲಿ, ನಾವು ನೋಡಿ ಅವ್ರಿಗೆ ಯಾವ ರೀತಿ ಆಗಿದೆ ಅಂತ ತಿಳಿಸೋಣ. ಓ ಕರೆಕ್ಟ್ ಹೇಳಿದ್ರಿ ಸೀಮಾ ಅವರೇ, ಹಾಗೆ ಮಾಡೋಣ. ರಾಧಾ ಕೊಟ್ಬಿಡು. ಅದು 2 ಪ್ಲೇಟ್. ಅಲ್ಲ, ಬಿಸಿ ಬಿಸಿ ಹಾಲು ತುಪ್ಪ ತಗೊಂಡ್ ಬಂದಿದ್ದೀರಲ್ಲ, ಅದು ಬೇಕೇ ಬೇಕು. ಇವತ್ತೊಂದು. ಆಮೇಲೆ ಇನ್ನೊಂದು, ಈಗ ನಾವು ಹೋಳಿಗೆ ಅದು ಏನಾದ್ರು ತಿಂದ್ರೆ ಸಾಯಂಕಾಲ ಹೆಚ್ಚಾಗಿ ಏನೂ ತಿನ್ಲಿಕ್ಕೆ ಆಗಂಗಿಲ್ಲ, ಯಾಕಂದ್ರೆ ಹೊಟ್ಟೆ ಗಡದ್ದಾಗ್ಬಿಟ್ಟಿರ್ತದೆ ಸಾಯಂಕಾಲ. ಅದಕ್ಕೆ ಹಿಂಗಾಗಿ ಹೇಳ್ತಾರ ನೋಡ್ರಿ, ಸಾಯಂಕಾಲ ಏನು ಒಂದು ಲೋಟ ಮಜ್ಜಿಗೆ ಹಿಂಗ ಮಜ್ಜಿಗೆ ಕುಡಿದು ಆರಾಮಾಗಿ ರೆಸ್ಟ್ ತಗೊಂಡ್ಬಿಟ್ರೆ ಮಾರನೇ ದಿನಕ್ಕೆ ಮತ್ತೆ ಸಜ್ಜಾಗ್ಬಿಡ್ತೇವೆ. ಓಕೆ, ಇವಾಗ ರೆಡಿ ಮಾಡಿ ಕೊಡ್ತಾ ಇದ್ದೀರಿ. ಟೇಸ್ಟ್ ಮಾಡೋಣ ಶ್ರೋತೃಗಳೇ. ನಮ್ ಕೈಯಲ್ಲಿ ಬಿಸಿ ಬಿಸಿ ಬಿಸಿ, ನನ್ ಕೈಯಲ್ಲಿ ಬಜ್ಜಿ ಇದೆ, ನನ್ ಕಡೆ ಹೋಳಿಗೆ ಇದೆ. ಓಕೆ ಶ್ರೋತೃಗಳೇ, ಈ ಬಿಸಿ ಬಿಸಿ ಬಜ್ಜಿಯನ್ನ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಸುಧಾ, ಇದು ಹೋಳಿಗೆ ಸ್ವಲ್ಪ ತಿಂದು ನೋಡು ಎಷ್ಟು ಚೆನ್ನಾಗಿದೆ ಅಂತ. ಮೊದಲು ಸಿಹಿಯಿಂದ ಆರಂಭಿಸೋಣ. ಹೌದು, ಯಾಕಂದ್ರೆ ಹಬ್ಬ ಇರೋದ್ರಿಂದ ನವರಾತ್ರಿ ನೀವು ಮಾಡಿ. ಆಮೇಲೆ ಅಲ್ಲ, ನಾವು ಅಷ್ಟೇ ಅಲ್ಲ, ವೀಣಾ ಮತ್ತೆ ರಾಧಾ ನೀವು ಬನ್ನಿ, ನೀವು ಕೂಡ ಈ ಒಂದು ಹೋಳಿಗೆಯನ್ನ ಸವದು ನೀವು ಮಾಡಿದಂತಹ ಒಂದು ಹೋಳಿಗೆ ಯಾವ ರೀತಿ ಆಗಿದನ್ನ ನಮ್ ಕೇಳೋರಿಗೆ ಹೇಳ್ಬೇಕು. ಬನ್ನಿ, ನೀವು ಬನ್ನಿ. ಯಾಕಂದ್ರೆ ಇವಳು ಫಸ್ಟ್ ಚಿಕ್ಕವಳು ಇರೋದ್ರ ಇವಳಿಗೆ ನೈವೇದ್ಯ ನವದುರ್ಗೆ ನಿನಗೆ ಅರ್ಪಣೆ ಆಗಿ ನಾವು ಸ್ವೀಕರಿಸ್ತಾ ಇದ್ದೀವಿ. ದೇವತೆಗೆ ಅರ್ಪಿಸಿದ್ಲು ಸುಧಾ. ಅದೇ ರೀತಿ ಒಂದು ಎಲ್ಲಾ ರೀತಿಯಿಂದ ಈ ಕಾರ್ಯಕ್ರಮ ಇನ್ನು ಹೆಚ್ಚೆಚ್ಚು ಸಕ್ಸಸ್ ಆಗ್ಲಿ ಅಂತ ನಾವು ಆ ನವರಾತ್ರಿಯ ಒಂದು ವಿಶೇಷ ಸಂದರ್ಭದೊಳಗೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಏನ್ರಿ ಎಷ್ಟು ಅಷ್ಟೇ ರೀತಿ ಅಲ್ಲ, ನೀವು ಇನ್ನೊಂದು ಸ್ವೀಟು 1.5 ಬೆಲ್ಲ ಹಾಕಿದ್ರಲ್ಲ, ಹೀಗಾಗಿ ಅದು ಇನ್ನೂ ಒಂಥರ ಸಿಹಿಯಾಗಿ, ಇಲ್ಲ ಅಂದ್ರೆ ಸಪ್ಪಾದ್ರೆ ತಿನ್ನಕ್ ರುಚಿ ಇರಂಗಿಲ್ಲ. ಅದು ಒಂದು ತರ ಏನೋ ಸ್ಮೆಲ್ಲು ಅಂದ್ರೆ ತುಪ್ಪದ ಘಮ ಇದೆಲ್ಲ ಕೂಡಿ ಹಾಲಿಂದ ಬಹಳ ರುಚಿ ಆಗ್ಯದ್ರಿ, ಚಲೋ ಆಗ್ಯದ್ರಿ. ಹಿಂಗ ಮಾತಾಡ್ಕೊಂಡಿದ್ರಿ, ನಾವು ಇಷ್ಟು ತಿಂದು ಮುಗಿಸ್ತೀವಿ. ಅಲ್ಲ ತಗೊಳ್ರಿ, ನೀವು ಒಂದೊಂದು ದಾಲ್ ವಡ ತಗೊಳ್ರಿ. ತಗೊಳ್ರಿ ರಾಧಾ. ದಾಲ್ ವಡ ಹೇಗಾಗಿದೆ ಹೇಳ್ರಲ್ಲ? ಚೆನ್ನಾಗಿದೆ ದಾಲ್ ವಡ. ಇದ್ರಲ್ಲೂ ಕೂಡ ಅದು ಹಿತವಾದಂತ ಒಂದು ಉಪ್ಪು, ಖಾರ ಮತ್ತೆ ನೀವು ಹಾಕಿದಂತ ಎಲ್ಲಾ ಪರಿಮಳ ಬರ್ತಾ ಇದೆ, ಎಲ್ಲಾ ಸಾಮಗ್ರಿಗಳು ಕೂಡ ಹದವಾಗಿ ಬೆರ್ತಿರೋದ್ರಿಂದ. ಆಮೇಲೆ ಇದು ಅಷ್ಟೇ ಹದ ಕೂಡ ಮೆತ್ತಗಾಗಿ ಕ್ರಿಸ್ಪಿನೂ ಆಗಿದೆ. ಇದ್ರೊಳಗೆ ಇದನ್ನ ಜೊತೆಗೆ ಹದವಾಗಿರೋದ್ರಿಂದ ತಿನ್ಲಿಕ್ಕೆ ಬಾಯಲ್ಲಿ ಇಟ್ಟ ತಕ್ಷಣ ಅದೇ ಅಂತಾರಲ್ಲ, ನಾಲಿಗೆಗೆ ರುಚಿ ಬೇಕು. ಮೊದ್ಲಿನ ಅನಾದಿ ಕಾಲದಿಂದನೂ ದಿನ ರುಚಿಯನ್ನು ಸವಿದೆ ನಾಲ್ಗೆ ಕೆಲಸ. ಇವತ್ತು ನಮಗೆ ನೀವು KLE ಧ್ವನಿಗೆ ಬಂದು ಹೋಳಿಗೆ ಹಾಗೂ ದಾಲ್ ವಡವನ್ನು ಮಾಡಿಕೊಟ್ಟು ನಮಗೂ ಕೂಡ ಒಳ್ಳೆ ಅಡುಗೆಗಳನ್ನ ತಿನ್ನಿಸಿರಿ. ಕೇಳಿಗರು ಕೂಡ ಈ ಕಾರ್ಯಕ್ರಮವನ್ನ ಕೇಳಿ ಇಲ್ಲಿ ನಮ್ಮ ರಾಧಾ ಹಾಗೂ ವೀಣಾ ಅವರ ಈ ರೆಸಿಪಿಗಳನ್ನ ನೀವು ಬರ್ಕೊಳ್ಳಿ, ನೀವು ಮನೆಯಲ್ಲಿ ಮಾಡಿ ನೀವು ಇದರ ಒಂದು ಸವಿಯನ್ನ ಸವಿರಿ ಅಂತ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಓಕೆ ಶ್ರೋತೃಗಳೇ, ಇದುವರೆಗೂ ಸೀಮಾ ಉಪಾಧ್ಯಾಯ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಏನೇನ್ ಮಾಡಿದ್ರು ಬಿಸಿ 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 ಹೂರ್ಣದ ಹೋಳಿಗೆ ಹಾಗೂ ದಾಲ್ ವಡ ಇವೆರಡನ್ನು ಯಾರು ಮಾಡಿದ್ರು, ಹೇಗ್ ಮಾಡಿದ್ರು ಅನ್ನೋದನ್ನ ಹೇಳಿದ್ರು. ಶ್ರೋತೃಗಳೇ, ಬನ್ನಿ, ರುಚಿಯಾದಂತಹ ಅಡಿಗೆ ಮಾಡಿಕೊಟ್ಟು ನಮಗೆ ತಿನ್ನಿಸಿ ಒಂದು ಸ್ವಾದವನ್ನ ನಮಗೆ ತಿಳಿಸಿದ್ರು. ಅವರಿಗೆ ತುಂಬಾ ಧನ್ಯವಾದವನ್ನ ಅರ್ಪಿಸೋಣ. ಶ್ರೀಮತಿ ವೀಣಾ ಅವರೇ ಹಾಗೂ ಶ್ರೀಮತಿ ರಾಧಾ ಅವರೇ, ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನಮಗ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೂ ಸಹಿತ ನಾವು ತುಂಬಾ ಆಭಾರಿಯಾಗಿದ್ದೇವೆ. ನಾನು ಅಷ್ಟೇ, ಈ ಅವಕಾಶವನ್ನು ನೀವು ನಮಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ತುಂಬು ಧನ್ಯವಾದಗಳು. ನಾವು ಈ ಕಾರ್ಯಕ್ರಮನ ಮುಗಿಸ್ಕೊ ಮುಂಚೆ ಒಂದು ವಿಷಯ ನಿಮಗೆ ತಿಳಿಸ್ತೀವಿ. ಹಸಿವಾದಾಗ ಊಟ ಮಾಡಬೇಕು ಹಾಗೂ ಹಸಿದವರಿಗೆ ಅನ್ನ ಹಾಕಬೇಕು. ಅನ್ನದ ಹಾತೋ
ಸುಖಿನೋ ಭವಂತು. ಓಕೆ, ಇನ್ನು ಶ್ರೋತೃಗಳೇ, ಇಲ್ಲಿಗೆ ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನೀವು ಕೂಡ ನಮ್ಮ KLE ಸವಿರುಚಿ ಕಾರ್ಯಕ್ರಮಕ್ಕೆ ರೆಸಿಪೀಸ್ ಮಾಡಬೇಕು ಅಂತಂದ್ರ ನಮ್ಮ ನಿಲಯಕ್ಕೆ ಬರ್ರಿ. ಈ ಒಂದು KLE ಸವಿರುಚಿ ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದ್ರೂ ಇದ್ರ ಪತ್ರ ಬರೀರಿ. ನಮ್ಮ ನಿಲಯದ ವಿಳಾಸ ಹೀಗಿದೆ ಕೇಳಿ: KLE ಧ್ವನಿ ಸಮುದಾಯ ಬಾನುಲಿ ಕೇಂದ್ರ, BV ಭೂಮರೆಡ್ಡಿ ಇಂಜಿನಿಯರಿಂಗ್ ಕಾಲೇಜು ಆವರಣ, ವಿದ್ಯಾನಗರ, ಹುಬ್ಬಳ್ಳಿ 31.